ಸ್ಪೆಷಲ್ ಊಟ ತುಂಬ ಸ್ಪೆಷಲ್. ಯಾಕೆ ಅಂದರೆ ನಾವು ನಮ್ಮ ಬೊಂಬಾಟ ಭೋಜನ ಕಾರ್ಯಕ್ರಮದಲ್ಲಿ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ. ಶಿವರಾತ್ರಿ ಎಲ್ಲರಿಗೂ ಬಹಳ ಖುಷಿ ಕೊಡುವಂಥ ಒಂದು ದಿನ. ಯಾಕೆ ಅಂದರೆ ಇಡೀ ದಿನ ಶಿವನ ಧ್ಯಾನ ಮಾಡಿ ಮತ್ತೆ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗುವಂಥ ದಿನ. ಇಂಥ ಒಂದು ಹಬ್ಬದ ದಿವಸ ವಿಶೇಷವಾದ ಅತಿಥಿ ಬರಬೇಕು ಅಂತ ನಾವು ಒಬ್ಬರು ಅದ್ಭುತವಾದಂಥ ಕಲಾವಿದೆನ ಕರೆಸಿದ್ದೀವಿ. ಈಕೆ ಹಾಡ್ತಾ ಇದ್ದರೆ ಎಲ್ಲರೂ ತನ್ಮಯರಾಗಿ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಹಾಡ್ತಾರೆ. ಅಷ್ಟೇ ಅಲ್ಲ, ಇವರು ಅಭಿನೇತ್ರಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ ಅಂದರೆ ತಪ್ಪಾಗೋದಿಲ್ಲ. ಸೊ ಅವ್ರನ್ನ ಕೇಳ್ಕೊಂಡ್ವಿ, ಶಿವರಾತ್ರಿ ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಮ್ಮ, ದಯವಿಟ್ಟು ಬರ್ತೀಯಾ ಅಂತ. ಅವರು ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟ್ಮೆನ್, ಪ್ಲೀಸ್ ವೆಲ್ಕಮ್ ಐಶ್ವರ್ಯ ರಂಗರಾಜನ್. ಟೈಮ್ ಪಾಸ್ ಆಗುತ್ತೆ, ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜ ಕಣೆ, ಗೆದ್ದಿದ್ರೆ ನೋವು ಕಣೆ, ಟ್ರೆಂಡ್ ಆಗೋಗೆ ಲೈಕ್ಸು ಬರ್ಲಿ, ಇನ್ನು ಜಾಸ್ತಿ ಶೇರ್ ಆಗ್ಲಿ, ಇದು ಅವನಿಗೂ ರೀಚ್ ಆಗ್ಲಿ. ವೆಲ್ಕಮ್ 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 ವೆಲ್ಕಮ್. ಅಪ್ಪ ಎಂಥ ಸೂಪರ್ ಹಿಟ್ ಹಾಡಮ್ಮ ಇದು. ಐ ಆಮ್ ಸೋ ಗ್ಲಾಡ್ ಮ್ಯಾನ್. ಸಿನಿಮಾ ಇಂಡಸ್ಟ್ರಿನಲ್ಲಿ ಇವತ್ತು ಸೆಟ್ಟಿಂಗ್ ಎ ಟ್ರೆಂಡ್. ಅದು ಬಹಳ ಖುಷಿ ಕೊಡುವಂಥ ವಿಚಾರ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಈ ಟ್ರೋಲ್ ಆಗುತ್ತೆ ಹಾಡು ಕೇಳಿದಾಗ ಸಡನ್ ಆಗಿ ಗೊತ್ತಾಗಲಿಲ್ಲ ನೀನು ವಾಯ್ಸ್ ಅಂತ. ಅದೇ ಯಾರು ಹಾಡಿರೋದು ಅಂತ ಮತ್ತೆ ತೆಗೆದು ಹುಡುಕಿ ಅಂತ ಫುಲ್ ಥ್ರಿಲ್ ಆಗ್ಬಿಟ್ಟು ಭಾಳ ಖುಷಿ ಆಯಿತು. ಆಮೇಲೆ ನೋಡಿದ್ರೆ ಅದು ಬಿಕೇಮ್ ಬಿಗ್ ಹಿಟ್. ಆ ಸಿನಿಮಾಗ ಆ ಸಾಂಗೇ ಹಿಟ್ ಅಂತ ಅನ್ಸುತ್ತಲ್ವಾ. ವೆಲ್ಕಮ್ ಟು ಬೊಂಬಾಟ್ ಭೋಜನ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೂಡ. ಶುಭಾಶಯಗಳು. ಸೊ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ಹಬ್ಬ ಆಚರಿಸ್ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಭಾಳ ಪ್ರೀತಿಯಿಂದ ಬಂದಿದ್ದಕ್ಕೆ ಧನ್ಯವಾದಗಳು. ಬಂದ್ಮೇಲೆ ಒಂದು ಅಡಿಗೆ ಮಾಡ್ಕೊಡ್ಬೇಕು. ಹೌದು ಸರ್. ಅಡಿಗೆ ಮಾಡ್ತಾ 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 ಒಂದಷ್ಟು ಹರಟೆ ಹೊಡಿಬೇಕು. ಏನ್ ಬೇಕು ಮತ್ತೆ ಯಾವ್ದಾದ್ರು ಹಬ್ಬದ ಪ್ರಯುಕ್ತ ಸಿಹಿ ತಿಂಡಿ ಏನಾದ್ರು ಮಾಡ್ಕೊಡ್ತೀರಾ? ಸಿಹಿ ಮಾಡ್ಲಾ? ಹೌದು. ಏನ್ ಮಾಡ್ಲಿ, ಒಂದ್ ಸ್ವೀಟ್ ಮಾಡ್ಬಿಡ್ತೀನಿ, ಒಂದ್ ಹಲ್ವಾ. ಓಕೆ, ರವಾ ಬಾದಾಮ್ ಹಲ್ವಾ. ಓಕೆ. ತಿಂದಿದ್ಯಾ ಸರ್? ಬಾದಾಮ್ ಹಲ್ವಾ ತಿಂದಿರ್ತೀಯ, ರವೆ ಹಲ್ವಾ ತಿಂದಿರ್ತೀಯ, ರವಾ ಬಾದಾಮ್ ಹಲ್ವಾ ತಿಂದಿರಲ್ಲ. ವೆರಿ ಎಕ್ಸೈಟೆಡ್ ಸರ್. ಇವತ್ತಿನ ವಿಶೇಷ ರವಾ ಬಾದಾಮ್ ಹಲ್ವಾ. ರವಾ ಬಾದಾಮ್ ಹಲ್ವಾ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬಿಸಿ ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದ 1 ಕಪ್ ಬಾದಾಮಿ ಹಾಕಿ, ಜೊತೆಗೆ 2 ರಿಂದ 3 ಚಮಚ ಹಾಲು ಹಾಕಿ ತರಿ ಆಗುವಂತೆ ರುಬ್ಬಿಕೊಳ್ಳಿ. ಪ್ಯಾನಿಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ, ಅದಕ್ಕೆ 1 ಕಪ್ ಚಿರೋಟಿ ರವೆ ಹಾಕಿ ಅದು ಪರಿಮಳ ಬರುವವರೆಗೂ ಹುರಿದು ರವೆ ಹೊಂಬಣ್ಣ ಬಂದಾಗ ರುಬ್ಬಿಟ್ಟ ಬಾದಾಮಿ ಹಾಕಿ ಬಾಡಿಸಿ. ಈಗ ಹಾಲು ಹಾಕಿ ಹಾಲಿನಲ್ಲಿ ಕೆದಕಿ ಬಾಡಿಸಿ. ಮತ್ತೆ 1 ಕಪ್ ಹಾಲು ಸೇರಿಸಿ ಹಾಲಿನಲ್ಲಿ ರವೆಯನ್ನು ಬೇಯಿಸಿ. 1 ಕಪ್ ಸಕ್ಕರೆ ಸೇರಿಸಿ ಸಕ್ಕರೆ ಕರಗಿ ಬೆರೆತಾಗ ಹಾಲಿನಲ್ಲಿ ನೆನೆಸಿಟ್ಟ ಕೇಸರಿ ಹಾಕಿ ಮಿಕ್ಸ್ ಮಾಡಿ. ಈಗ 2 ಚಮಚ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಲು ಸೊಗಸಾದ ಬೊಂಬಾಟ್ ಆದ ರವಾ ಬಾದಾಮ್ ಹಲ್ವಾ ರೆಡಿ. ಶಿವರಾತ್ರಿ ಪ್ರಯುಕ್ತ ಅದ್ಭುತವಾದ ರವಾ ಬಾದಾಮ್ ಹಲ್ವಾ ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ನಮ್ಮ, ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ನಮ್ಮ. ಹೌದು ಸರ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬಂದಿರುವುದು ಶುಭದ ಗಳಿಗೆ, ನಮ್ಮ ನಿಮ್ಮ ಬದುಕುಗಳಿಗೆ ಬಂದಿರುವುದು ಶುಭದ ಗಳಿಗೆ. ಈಗ ಹಲ್ವಾ ತಿನ್ನೋದು ಶುಭದ ಗಳಿಗೆ. ಹೌದು 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 ಅಲ್ವಾ? ಓ, ಕುಕ್ ಟು ಪರ್ಫೆಕ್ಷನ್ ಸರ್. ತುಂಬಾ ಚೆನ್ನಾಗಿದೆ. ಬಾದಾಮಿ ತರ್ತರಿಯಾಗಿ ರುಬ್ಬಿದ್ದೀನಲ್ಲ, ಅಲ್ಲೊಂದು ದೊಡ್ಡ ಪೀಸ್ ಸಿಗತ್ತೆ, ಅದು ಕಚ್ದಾಗ ಸಖತ್ ಮಾತಾಡ್ಸೋದು. ಆ್ಯಂಡ್ ಇಡೀ ಟೆಕ್ಸ್ಚರು ರವೆ ಟೆಕ್ಸ್ಚರೇ ಇದೆ ನಾಲ್ಗೆಗೆ, ಅಂದರೆ ತರ್ತರಿಯಾಗೇ ಸಿಗತ್ತೆ. ಸ್ವೀಟು ಪರ್ಫೆಕ್ಟ್ ಆಗಿದೆ. ಕೇಸರಿ ಘಮ ಗಮ್ಮನ್ ಬರ್ತಿದೆ, ತುಪ್ಪದ ಘಮ, ಏಲಕ್ಕಿ ಘಮ ಎಲ್ಲವೂ ಡಿಸ್ಟಿಂಕ್ಟಾಗಿ ಸಿಗುತ್ತೆ. ವೆರಿ ನೈಸ್. ಅದ್ಭುತ. ಸೂಪರ್.
ಭೋಜನ